ಅವರು ತಿರುಗೇಟನ್ನ ನೀಡಿದ್ದಾರೆ. ನಾನು ಎಲ್ಲೂ ಹೋಗಿ ಹಾಳಾಗಿಲ್ಲ ಸಹೋದರನಿಗೆ ಈಗ ಲಖನ್ ಜಾರಕಿಹೊಳಿ ತಿರುಗೇಟನ್ನ ನೀಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ, ಲಖನ್ ಅನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ ಇವರು ಸೇರ್ಕೊಂಡು ಅಂತ. ಅದಕ್ಕೆ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ ಲಖನ್ ಜಾರಕಿಹೊಳಿ. ನೋಡೋಣ ಸರ್, ಈಗ ನಮ್ಮದು ಈಗ ಲೋಕಸಭಾ ಚುನಾವಣೆ ನಡೆದಿದೆ. ಅದು ಮುಂದಿನ ದಿನಮಾಲೆಲ್ಲ ನಮ್ಮ ಸಹೋದರ ಕುರಿತು ಚರ್ಚೆ ಮಾಡ್ತೀವಿ. ಈಗ ನಮ್ದೇನು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಮ್ಮ ಮತದಾರ ಬೆಂಬಲಿಸ್ಬೇಕಂತ ನಾವು ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡ್ತಿದ್ದೀವಿ. ಅದು ರಮೇಶನ ಎಷ್ಟು ಹೆಣ್ಣು ಕೊಡೋ ನಾವು ಏನು ನೋಡಿಲ್ಲ, ಅದು ನೋಡಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀವಿ. ರಮೇಶನವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರು, ಸ್ವಲ್ಪ ಏನೋ ಅಸಮಾಧಾನ ಆಗಿ ಅವರು ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದೆ. ನೋಡೋಣ, ಎಲ್ಲ ಸರಿ ಆಗುತ್ತೆ, ನೋಡೋಣ, ಎಲ್ಲ ದೇವ್ರ ಮ್ಯಾಗ ಬಿಡೋಣದ. ನಾವು ಬೇರೆ ಪಕ್ಷಕ್ಕೆ ಹೋಗಿ ಏನು ಹಾಳಾಗ್ತಲ್ಲ, ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ. ಇಲ್ಲ ನಾವು ನೋಡ್ರಿ ಸತೀಶ್ ಅವರು, ನಾವು ರಮೇಶ್ ನಾವು ಕಾಂಗ್ರೆಸ್ ಪಕ್ಷದಾಗ ಇದ್ದೀವಿ. ನಾವು ಹಾಳಾಗೋ ಪ್ರಶ್ನೆ ಬರೋಲ್ಲ, ಇದಾಗಲ್ಲ. ನಾವು ಕಾಂಗ್ರೆಸ್ ಪಕ್ಷ ಎಲ್ಲ ದುಡಿತೀವಿ. ಯಾಕಂದ್ರೆ ಅವ್ರು ಅದೇನು ನಮ್ಮ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾವ ಅರ್ಥ ಹೇಳೋದು ಗೊತ್ತಿಲ್ಲ. ಬಟ್ ನಾವು ಮಾತ್ರ ಕಾಂಗ್ರೆಸ್ ಪಕ್ಷ, ನೀವು ಆದ್ರೂ ಮೊದಲು ನೋಡ್ಕೊಂಡು ನಾವು ಕಳೆದ 25 ವರ್ಷ ಅಂದ್ರೆ ನಾನು ಚಿಕ್ಕವರದಾಗ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಬಂದೀವಿ. ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾವು ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತೇವೆ ಸರ್. ಸ್ವಲ್ಪ ಏನು ಒಂದು 10% ಆಗಿರ್ಬೋದು ಅಷ್ಟೇ. ಮೊದಲಿನ ನಮ್ಮ ಕಾಂಗ್ರೆಸ್ ಭದ್ರಕೋಟೆ ಅದು ಕಾಂಗ್ರೆಸ್ ಪಕ್ಷ. ಮೊದಲಿನ ನಾವು ಗೋಕಾಕ್ ಮತಕ್ಷೇತ್ರ ಅಂದ್ರೆ ಕಾಂಗ್ರೆಸ್ ಭದ್ರಕೋಟೆ ಅದು. ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆ ನೋಡಿದಿರ್ತಾವೆ. ಯಾಕಂದ್ರೆ ನಾವು 15,000 ಮತಗಳ ಅಂತರದಿಂದ ಗೆದ್ದು ಬಂದೀವಿ. ಕಳೆದ ಬಾರಿ MP ಎಲೆಕ್ಷನ್ 32,000 ಮತ ಹೆಚ್ಚಿಗೆ ಕೊಟ್ಟಿದ್ದೀವಿ. ಮತ್ತು ಈಗ ಮೊನ್ನೆ ರಮೇಶನವ್ರು 28,000 ಮತ ಗೆದ್ದಿದ್ದಾರೆ. ಗೊಂದಲ ಏನಿಲ್ಲ, ಅದು ಸ್ವಲ್ಪ ಏನು ಅವ್ರಿಗೆ ಡಬಲ್ ಮಾಡೋರಿಗೆ ಸ್ವಲ್ಪ ಗೊಂದಲ ಆಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಾಗಿ ಬೆಂಬಲಿಸ್ತಾರೆ, ಅವ್ರಿಗೆ ಏನು ಗೊಂದಲ ಆಗಲ್ಲ. ಇನ್ನು ರಮೇಶ್ ಜಾರಕಿಹೊಳಿ ರಾಜೀನಾಮೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊರಬದಲ್ಲಿ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಅಪಾಯ ಅಂತೂ ಇಲ್ಲವೇ ಇಲ್ಲ ಅಂತ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ಹೇಳಿಕೆಯ ಬೆನ್ನಲ್ಲೇ